ಆರೋಗ್ಯಕರವಾದಂಥ ಮೆಂತ್ಯ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣವಾ. ಮೆಂತ್ಯ ಮುದ್ದೆ ಮಾಡೋದಕ್ಕೆ ಮೆಂತ್ಯ ಪುಡಿ ಬೇಕು ಅಲ್ವಾ. ಈ ಪುಡಿ ಮಾಡ್ಕೊಳ್ಳೋದಕ್ಕೆ ಏನು ಬೇಕು, ಎಷ್ಟು ಬೇಕು, ಅದರ ಅಳತೆ ಏನು ಎಲ್ಲದೂ ಕೂಡ ಹೇಳ್ತೀನಿ. ಹಾಗೆ ಮೆಂತ್ಯ ಮುದ್ದೆ ಮಾಡೋದು ಹೇಗೆ ಅಂತಲೂ ಕೂಡ ನೋಡೋಣ. ಆರೋಗ್ಯವಾದ ಮೆಂತ್ಯ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣವಾ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಹೆಲ್ದಿ ರೆಸಿಪಿ. ಈ ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋದಕ್ಕೆ ತುಂಬ ಸಿಂಪಲ್ ಆದ 4 ಇಂಗ್ರೀಡಿಯೆಂಟ್ಸ್ ಸಾಕಾಗತ್ತೆ. ಮೊದಲು ಮೆಂತ್ಯನ ನಾವು ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು, ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ನಂತರ ಇದನ್ನು ನಾವು ಹುರ್ಕೋಬೇಕು. ಆದಷ್ಟು ನೀವು ಕಬ್ಬಿಣದ ಬಾಣಲೆಯಲ್ಲೇ ಹುರ್ಕೊಂಡ್ರೆ ಕಬ್ಬಿಣದ ಅಂಶನ ಕೂಡ ಸೇರ್ಕೊಳ್ಳುತ್ತೆ. ಆ ಕಾರಣಕ್ಕೆ ಯಾವುದೇ ಪದಾರ್ಥನ ನೀವು ಹುರ್ಕೊಂಡು ಪುಡಿ ಮಾಡ್ತಾ ಇದ್ದೀರಾ ಅಂದರೆ ಕಬ್ಬಿಣದ ಬಾಣಲಿನ ಬಳಸೋದು ತುಂಬಾ ಮುಖ್ಯ ಆಗತ್ತೆ. ಹುರಿಯುವಾಗ ನಿಮಗೆ ಒಂದೊಳ್ಳೆ ಘಮ ಬರುತ್ತೆ. ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಹುರ್ಕೊಂಡು ಸೈಡಿಗೆ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ. ಇವಾಗ ಅಕ್ಕಿನ ಬಳಸ್ಕೋಬೇಕಂದ್ರೆ ಕೆಂಪಕ್ಕಿನ ಬಳಸ್ಕೊಳ್ಳಿ, ಅಥವಾ ರಕ್ತ ಚಂದನ ಅಕ್ಕಿ ಅಂತ ಬರುತ್ತೆ ನೋಡಿ, ಇದನ್ನ ಹಾಕೋಬೇಕು. ಎಲ್ಲ ಪದಾರ್ಥದ ಅಳತೆನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ, ನೀವು ನೋಟ್ ಮಾಡ್ಕೊಳ್ಬಹುದು. ಈ ಅಳತೆಯಲ್ಲಿ ನೀವು ಮಾಡೋದ್ರಿಂದ ಮುದ್ದೆ ಕಹಿ ಬರೋದಿಲ್ಲ, ತಿನ್ನೋದಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಅಕ್ಕಿನೂ ಅಷ್ಟೇ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಬ್ಬಿಣದ ಬಾಣಲೆಯಲ್ಲಿ ಹುರ್ಕೊಳ್ಳಿ. ಹಾಗೆ ಅಕ್ಕಿ ಸ್ವಲ್ಪ ವೈಟ್ ಅನಿಸ್ತಾ ಇರುತ್ತೆ ನೋಡಿ, ಆವಾಗ ನೀವು ಎತ್ತಿಟ್ಕೊಂಡ್ರೆ ಸಾಕು. ಇನ್ನು ಗೋಧಿ ಅಷ್ಟೇ ಒಳ್ಳೆ ಕ್ವಾಲಿಟಿ ಇರುವಂತ ಗೋಧಿನ ತಗೊಳ್ಳಿ. ನೀವು ಈ ರೀತಿ ಪುಡಿ ಮಾಡ್ಕೋಬೇಕಾದ್ರೆ ಎಲ್ಲಾ ಪದಾರ್ಥನ ಚೆನ್ನಾಗಿರುವಂತದ್ದು, ಹಾಗೆ ನಾಟಿ ಕಾಳುಗಳಂತಾರೆ ನೋಡಿ, ಈ ತರದ ಕಾಳುಗಳನ್ನ ತಗೊಂಡು ಬಳಸ್ಕೋಬೇಕು. ಗೋಧಿನೂ ಕೂಡ ಹುರ್ಕೊಂಡಿದ್ದಾಗಿದೆ. ಗೋಧಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತಗೊಳ್ಬೇಕು, ಹಂಗಾಗಿ ನಾನು 2 ಸತಿ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಕೊನೆಯದಾಗಿ ಇದಕ್ಕೆ ಉದ್ದಿನ ಕಾಳು ಬೇಕು. ಸಿಪ್ಪೆ ಇಲ್ಲದೆ ಇರುವಂತದನ್ನ ಬಳಸೋದ್ಕಿಂತ ಹೆಚ್ಚಾಗಿ ಸಿಪ್ಪೆ ಇರುವಂತ ಉದ್ದಿನ ಕಾಳನ್ನ ಬಳಸ್ಕೋಬೇಕು. ಹೀಗೆ ಕಪ್ಪಾಗಿರ್ಬೇಕು. ಹಾಗೆ ಹಳ್ಳಿ ಕಡೆ ಬೆಳೆದಿರುವಂತದ್ದು ಏನಾದ್ರೂ ಸಿಕ್ಕಿದ್ರೆ ಅದನ್ನ ಬಳಸ್ಕೊಳ್ಳೋದು ತುಂಬಾ ಉತ್ತಮ. ಸಿಪ್ಪೆ ಇರುವಂತ ಉದ್ದಿನ ಕಾಳನ್ನ ತಗೊಳ್ಳೋದ್ರಿಂದ ಹೈ ಫೈಬರ್ ಇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ಈಗ ಉದ್ದಿನ ಕಾಳನ್ನು ಕೂಡ ಬಾಂಡ್ಲಿಗೆ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಹುರ್ಕೋಬೇಕು. ಒಂದು ಒಳ್ಳೆ ಘಮ ಬರುತ್ತೆ ಉದ್ದಿನ ಕಾಳು ಹುರಿಬೇಕಾದ್ರೆ, ಈ ಘಮ ಬರೋರ್ಗು ಕೂಡ ಹುರ್ಕೋಬೇಕು. ಇವಾಗ ಹುರಿದಿರೋಂಥದ್ದನ್ನೆಲ್ಲ ಒಂದೊಂದು ತಟ್ಟೆಗೆ ಹಾಕಿ ಆರಾಕಿರ್ತೀವಲ್ವಾ, ಅದನ್ನ ನಾವು ಮಿಷಿನ್ ತಗೊಂಡೋಗುವಂತ ಬಾಕ್ಸಿಗೆ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಾದ್ಮೇಲೆ ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 4 ರಿಂದ 5 ಏಲಕ್ಕಿನ ಹಾಕೊಳ್ಳಿ. ಡೈಜೆಷನ್ಗೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು. ಇನ್ನು ಆರೋಮನು ಕೂಡ ಚೆನ್ನಾಗಿ ಬರುತ್ತೆ ಮುದ್ದೆ ಮಾಡುವಾಗ. ಹುರಿದಿದ ಮೇಲೆ ತಣ್ಣಗಾಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಬೇಡಿ. ತಣ್ಣಗಾದ್ಮೇಲೆ ನಾವು ಈ ರೀತಿ ಒಂದು ಬಾಕ್ಸಿಗೆ ಹಾಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ. ಇನ್ನು ಈ ಮುದ್ದೆನ ಎಲ್ಲರೂ ತಿನ್ಬೋದು, ಎಕ್ಸ್ಪೆಷಲಿ ಶುಗರ್ ಇರೋರು ಕೂಡ ಅಂತೂ ಮಿಸ್ ಮಾಡೋ ಹಾಗಿಲ್ಲ. ಹೆಣ್ಮಕ್ಳು ಮೆಚೂರ್ ಆಗೋ ಟೈಮಲ್ಲಿ, ಇನ್ನು ಬಾಣಿತನ ಟೈಮಲ್ಲಿ ಈ ಮುದ್ದೆನ ಮಿಸ್ ಮಾಡ್ಕೊಳ್ಬೇಡಿ. ಬೆನ್ನಿಗಂತೂ ತುಂಬಾ ಆರೋಗ್ಯಕರವಾದಂತ ಈ ಮುದ್ದೆನ ತಿನ್ನೋದ್ರಿಂದ ಮೂಳೆಗಳು ಕೂಡ ಗಟ್ಟಿಯಾಗತ್ತೆ. ನೆಕ್ಸ್ಟ್ ಮುದ್ದೆ ಮಾಡೋದು. ಮೊದಲು ನಾವು ಹಿಟ್ಟನ್ನ ಪುಡಿ ಮಾಡಿಸ್ಕೊಂಡ್ ಬಂದಿರ್ತೀವಲ್ವಾ, ಅದನ್ನ ಒನ್ನಾಡ್ಕೋಬೇಕು. ಮಿಷಿನ್ ಇಂದ ತಂದಿರೋ ಯಾವುದೇ ಪುಡಿಯಾಗಿರ್ಲಿ ಒನ್ನಾಡಿ ಬಾಕ್ಸಲ್ಲಿ ಸ್ಟೋರೇಜ್ ಮಾಡೋದ್ರಿಂದ ಬೇಗ ಹುಳಗಳ ಆಗೋದಿಲ್ಲ. ಇವಾಗ ಒಂದು ತಟ್ಟೆಗೆ ಬೇಕಾಗಿರೋ ಅಷ್ಟು ಹಿಟ್ಟನ್ನ ಒನ್ನಾಡ್ಕೊಂಡಿದ್ದೀನಿ. ಹಾಗೆ ಒಂದು ಬಾಂಡ್ಲಿಗೆ 1 ಕಪ್ ಅಳತೆಯಲ್ಲಿ ನೀರ್ನ ಹಾಕೋತಾ ಇದ್ದೀನಿ. ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಳಸ್ಕೊಂಡಿದ್ದಾದ್ಮೇಲೆ ಅರ್ಧ ಸ್ಪೂನ್ ತುಪ್ಪ ಹಾಕೊಳ್ಳಿ. ಇದು ಕಂಪ್ಲೀಟ್ ಆಗಿ ಆಪ್ಷನಲ್. ಬೇಕಂದ್ರೆ ಸ್ವಲ್ಪ ಬೆಲ್ಲನೂ ಹಾಕೋಬಹುದು. ನಾವು ನೀರ್ ಅಳತೆ ಯಾವ ಕಪ್ನಲ್ಲಿ ಹಾಕಿದೀವಿ ಅಲ್ವಾ, ಅದೇ ಕಪ್ಪಲ್ಲಿ 3/4 ಕಪ್ ಆಗೋಷ್ಟು ಹಿಟ್ಟನ್ನ ಒನ್ನಾಡಿ ಇಟ್ಕೊಳ್ಳಿ. ಅದಾದ್ಮೇಲೆ ಚಿಟಿಕೆಯಷ್ಟು ಹಿಟ್ಟನ್ನ ಹಾಕೋದ್ರಿಂದ ಗಂಟಾಗೋದಿಲ್ಲ. ಇನ್ನು ನೀರ್ ಚೆನ್ನಾಗಿ ಮಳ್ಳುವಾಗ ನಾವು ಒನ್ನಾಡಿ ಇಟ್ಕೊಂಡಿರುವಂತ ಹಿಟ್ಟನ್ನ ಹಾಕೋಬೇಕು. ನೆನಪಲ್ಲಿರ್ಲಿ, ನಾವು ನೀರ್ 1 ಕಪ್ ಹಾಕಿದ್ರೆ 3/4 ಕಪ್ ಆಗೋಷ್ಟು ಮಾತ್ರ ಹಿಟ್ಟನ್ನ ಹಾಕೋಬೇಕು. ಇವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಎಲ್ಲ ಕಾಳುಗಳು ಪುಡಿಯಾಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು. ಹಾಗೆ ಸ್ವಲ್ಪ ನೀರು ಹಿಂಗೊಳ್ಳೋದ್ರಿಂದ ಇದನ್ನ ಬೇಯಬೇಕು. ಇದು ಚೆನ್ನಾಗಿ ಬೇಯೋದ್ರಿಂದ ನಮ್ಗೆ ಡೈಜೆಷನ್ಗೂ ಕೂಡ ತುಂಬಾನೇ ಒಳ್ಳೇದು. ಇವಾಗ ನಾವು ಕೈಯಾಡ್ತಾ ಇರಬೇಕು, ಗಂಟು ಕೂಡ ಆಗ್ಬಾರ್ದು. ಅದಾದ್ಮೇಲೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಈ ರೀತಿಯಾಗಿ ಅನ್ನದ ಸೌಟ್ ಇರುತ್ತೆ ನೋಡಿ, ಈ ಸೌಟಲ್ಲಿ ನಾವು ಚೆನ್ನಾಗಿ ನಾದ್ಕೋಬೇಕು. ಬೇಕಂದ್ರೆ ಈ ಟೈಮಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡ್ರೆ ತಳ ಹಿಡಿಯೋದಿಲ್ಲ, ಬಟ್ ತುಪ್ಪ ಹಾಕ್ಲೇಬೇಕು ಅಂತ ಏನಿಲ್ಲ. ಈ ರೀತಿಯಾಗಿ ನಾವು ಮುದ್ದೆ ಕೂಡಿಸ್ತೀವಲ್ವಾ, ಹಂಗೆ ಕೂಡ್ಸಿದ್ರೆ ಸಾಕು. ನಾವು ನೀಟಾಗಿ ಕೂಡ್ಸೋದ್ರಿಂದ ಗಂಟು ಕೂಡ ಆಗೋದಿಲ್ಲ. ಹಾಗೆ ಕೂಡಿಸ್ತಾ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿರುತ್ತೆ. ಇವಾಗ ಹಿಟ್ಟು ಬೆಂದಿದೆ. ಆಲ್ಮೋಸ್ಟ್ ನಾನು ಒಂದು 5 ರಿಂದ 7 ನಿಮಿಷ ಕೂಡಿಸ್ಕೊಂಡು ಹಾಗೆ ಬೇಯಿಸ್ಕೊಂಡಿದ್ದೀನಿ. ಇವಾಗ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಇದನ್ನ ನಾವು ಮುದ್ದೆನ ಕಟ್ಕೋಬೇಕು. ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ಕೊಂಡ್ರೆ
ಸಾಫ್ಟಾಗೂ ಇರುತ್ತೆ, ಮುದ್ದೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಇನ್ನು ಕ್ವಿಕ್ಕಾಗಿ ತೋರಿಸಿದ್ದೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೊಂಡಿಲ್ಲ. ಒಬ್ಬೊಬ್ಬರಿಗೆ ಮುದ್ದೆ ಕಟ್ಟೋದಕ್ಕೆ ಬರೋದಿಲ್ಲ, ಹಾಗಾಗಿ ನೋಡ್ಕೊಳ್ಳಿ ಅಂತ ಹೇಳಿ. ಬೇಕಂದ್ರೆ ನೀವು ವಿಡಿಯೋ ನೋಡ್ಬೇಕಾದ್ರೆ ಸ್ವಲ್ಪ ಸ್ಲೋ ಮಾಡಿಕೊಂಡು ನೋಡ್ಕೋಬಹುದು. ಈಗ ಮುದ್ದೆ ಕಟ್ಟಿದಾಗಿದೆ, ಮೆಂತ್ಯ ಮುದ್ದೆ ರೆಡಿ ಆಯಿತು. ಈ ಥರದ ಹೆಲ್ದಿ ಹಾಗೆ ಮಿಲ್ಲಿಟ್ಸ್ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ನಿಮ್ಗೆ ಯಾವುದಾದ್ರೂ ಇದೇ ಥರದ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೆಂತ್ಯ ಮುದ್ದೆಗೆ ತುಪ್ಪ ಇದ್ದರೆ ಸಾಕಾಗತ್ತೆ, ಹಂಗೂ ನಿಮಗೆ ತುಪ್ಪದ ಒಂದೇ ಸಾಕಾಗಲ್ಲ ಅಂದರೆ ಸಾಂಬಾರು ಹಾಕ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಇದೇ ಥರದ ಹೆಲ್ದಿ ರೆಸಿಪಿಗೆ ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.